السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಮತ ಪಂಡಿತರೇ, ಮಾನ್ಯ ತೀರ್ಪುಗಾರರೇ, ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಮೀಮ್ ಪ್ಲಸ್ ಪ್ರೌಢವಾದ ವೇದಿಕೆಯಲ್ಲಿ ಚರ್ಚಿಸಲ್ಪಡಬೇಕಾದಂಥ ವಿಷಯ ಕುರ್ಆನ್ ಮತ್ತು ವಿಜ್ಞಾನ ಎಂಬುದಾಗಿದೆ. ಪ್ರಿಯರೇ, ಕುರ್ಆನ್ ಸೃಷ್ಟಿಕರ್ತನಾದ ಅಲ್ಲಾಹನ ಪವಿತ್ರವಾದ ವಚನಗಳು ಮತ್ತು ಅವನ ದೂತರಾದ ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅತ್ಯಂತ ಶ್ರೇಷ್ಠ ಮುಅಜಿಜತ್ತಾಗಿದೆ. ಈ ಜಗತ್ತಿನ ಉಗಮದಿಂದ ಹಿಡಿದು ಅಂತ್ಯದವರೆಗಿನ, ಈ ಭೂಮಿಯ ಪಾತಾಳದಿಂದ ಹಿಡಿದು ಆಕಾಶ ಕಾಯಗಳವರೆಗಿನ ಸರ್ವ ಕಾರ್ಯಗಳನ್ನು ಪ್ರಸ್ತಾಪಿಸುವ ಒಂದು ಅದ್ಭುತ ಗ್ರಂಥವಾಗಿದೆ ಕುರ್ಆನ್. ಇನ್ನು ಈ ಜಗತ್ತನ್ನು ಕ್ರಮಬದ್ಧವಾಗಿ ಪರೀಕ್ಷಿಸುವ, ಕೂಲಂಕುಷವಾಗಿ ಅಧ್ಯಯನ ಮಾಡುವಂತಹ ಒಂದು ಜ್ಞಾನ ಪದ್ಧತಿಯಾಗಿದೆ ವಿಜ್ಞಾನ. ಕುರ್ಆನ್ ಮತ್ತು ವಿಜ್ಞಾನ, ವಿಜ್ಞಾನ ಮತ್ತು ಕುರ್ಆನ್ ಗತಕಾಲದಿಂದಲೂ ಕೂಡ ಚರ್ಚಿಸಲ್ಪಡುವಂತಹ ಒಂದು ಕಾರ್ಯವಾಗಿದೆ. ಇವೆರಡನ್ನೂ ಕೂಡ ಪರಸ್ಪರ ತುಲನೆ ಮಾಡಿ ನೋಡುವುದಾದರೆ ಒಂದರ್ಥದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಕರೆಯಬಹುದು. ಇನ್ನು ವಿಸ್ತಾರವಾಗಿ ಚಿಂತಿಸುವುದಾದರೆ ಪವಿತ್ರವಾದ ಕುರ್ಆನಿನ ಮೂಲಕವೇ ಈ ಜಗತ್ತಿನಲ್ಲಿ ವಿಜ್ಞಾನ ಹುಟ್ಟಿಕೊಂಡಿದೆ, ಅಥವಾ ವಿಜ್ಞಾನವು ಕುರ್ಆನಿನ ಮೂಲಕವೇ ಬೆಳವಣಿಗೆಗೊಳ್ಳುತ್ತಾ ಇದೆ ಎಂದು ಹೇಳಿದರೆ ಒಮ್ಮೆಯೂ ಕೂಡ ತಪ್ಪಾಗಲಾರದು. 1830ರಲ್ಲಿ ಈ ಜಗತ್ತು ಪ್ರಪ್ರಥಮವಾಗಿ ಸೈನ್ಸ್ ಅಥವಾ ವಿಜ್ಞಾನ ಎಂಬ ಪದ ಬಳಸುವ 1000 ವರ್ಷಗಳ ಮುಂಚೆ ಕುರ್ಆನ್ ತನ್ನ ಜ್ಞಾನ ಭಂಡಾರವನ್ನು ಈ ಜಗತ್ತಿನ ಮುಖ್ಯ ಮೂಲೆಗಳಿಗೂ ಕೂಡ ಹರಡಿಸಿತು. ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿ ಮೀನು ಹಿಡಿದುಕೊಂಡು ಜೀವಿಸುತ್ತಿದ್ದಂತಹ ಯುರೋಪಿಯನ್ನರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಕಡೆಗೆ ಧುಮುಕಲು ಕಾರಣಕರ್ತರಾದರಲ್ಲಿ ಕುರ್ಆನಿನ ಪಾತ್ರ ಬಹಳಷ್ಟಿದೆ. ಇದು ತನ್ನ ಅಲಂಕಾರಿಕ ಪದಗಳು ಮಾತ್ರವಲ್ಲ, ಇತಿಹಾಸವನ್ನೊಮ್ಮೆ ಅವಲೋಕನ ಮಾಡಿ ನೋಡಿ. ಡಾಕ್ಟರ್ ಸಾರ್ ಅಲ್ಫಾರ್ಡ್ ಹಾಗೂ ಓರ್ಡಲಿಸ್ಟ್ ಪಂಡಿತರು ಹೇಳುವಂಥ ಒಂದು ಸತ್ಯವಾದ ಮಾತಿದೆ. ಹುಜ್ಜತುಲ್ ಇಸ್ಲಾಂ ಅಬು ಹಾಮಿದ್ ಇಮಾಮ್ ಗಜ್ಜಾಲಿ ರದಿಯಲ್ಲಾಹು ಅನ್ಹುರವರ ದರ್ಶನಗಳಾಗಿವೆ. ಆಧುನಿಕ ಯುರೋಪಿನ ನವೋತ್ಥಾನ ಚಿಂತನೆಗೆ ನಾಂದಿ ಹಾಡಿದ್ದು. 1211ರಲ್ಲಿ ಮಹಾತ್ಮರು ಮರಣ ಹೊಂದುತ್ತಾರೆ. ಮರಣ ಹೊಂದಿ ಕೇವಲ 5 ದಶಕಗಳಾಗುವಾಗ ಕುರ್ಆನ್ ಪ್ರೇರಿತವಾದಂತಹ ಅವರ 50ಕ್ಕಿಂತಲೂ ಅಧಿಕವಾದ ಪುಸ್ತಕಗಳು ಲ್ಯಾಟಿನ್ ಮತ್ತು ಹಿಬ್ರೋ ಭಾಷೆಗೆ ಭಾಷಾಂತರವಾಗುತ್ತದೆ. ಇಲ್ಲಿಂದಾಗಿದೆ ಸೈನ್ಸ್ ಬೂಸ್ಟ್ ಪಡೆದುಕೊಳ್ಳುವುದು, ಇಲ್ಲಿಂದಾಗಿದೆ ವಿಜ್ಞಾನ ತನ್ನ ತೀವ್ರತೆಯನ್ನು ಪಡೆದುಕೊಳ್ಳುವುದು. ಇಮಾಮ್ ಗಜ್ಜಾಲಿ ರದಿಯಲ್ಲಾಹು ಅನ್ಹುರವರು ಮಾತ್ರವಲ್ಲ, ವಿಜ್ಞಾನಕ್ಕೆ ಆಧಾರವಾಗಿ ಕುರ್ಆನ್ ಪ್ರೇರಿತವಾದ ಹಲವಾರು ಗ್ರಂಥಗಳು ಇಸ್ಲಾಮಿಕ್ ಸ್ಕಾಲರ್ಸ್, ಇಸ್ಲಾಮಿಕ್ ಪಂಡಿತರು ಇಲ್ಲಿ ನಿರ್ಮಿಸಿದ್ದಾರೆ. ಆದರೆ ಅವುಗಳೆಲ್ಲವೂ ಕೂಡ ಶತ್ರುಗಳು ನಾಶಪಡಿಸಿದ್ದಾರೆ ಎಂಬುದು ಇತಿಹಾಸ ಹೇಳುವಂಥ ಸತ್ಯವಾಗಿದೆ. ಶಿಲುಬೆ ಯುದ್ಧದ ಸಂದರ್ಭದಲ್ಲಿ ಟೈಗ್ರಿಸ್ ನದಿಯ ನೀರಿನ ಛಾಯೆ ಬದಲಾದಂತಹ ಘಟನೆ ನಿಮ್ಮ ಮುಂದೆ ಹೇಳಬೇಕಾಗಿಲ್ಲ. ಪ್ರಿಯರೇ, ಇದು ಮಾತ್ರವಲ್ಲ, ಇಂತಹ ಗ್ರಂಥಗಳನ್ನು ಕಳ್ಳತನ ಮಾಡಿ ವಿಜ್ಞಾನದ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಪಡೆದಂತಹ ಕೆಲವು ಕಿಡಿಗೇಡಿಗಳು ಕೂಡ ಇದ್ದಾರೆ.
ನಾನಿಲ್ಲಿ ಇತಿಹಾಸವನ್ನು ಕೊರೆಯಲು ಪ್ರಯತ್ನಿಸುವುದಿಲ್ಲ, ಸಾಂದರ್ಭಿಕವಾಗಿ ಮಾತ್ರ ಹೇಳ್ತಾ ಇದ್ದೇನೆ. ನಾವಿನ್ನು ಕೆಲವು ಅದ್ಭುತಗಳ ಕಡೆಗೆ ಚಲಿಸೋಣ. ನಮಗೆಲ್ಲರಿಗೂ ಕೂಡ ತಿಳಿದಂಥ ಒಂದು ವಿಚಾರವಾಗಿದೆ. 2 ವರ್ಷಗಳ ಮುಂಚೆ ನೀರು ಪಾಲಾದಂತಹ ಟೈಟಾನಿಕ್ ಹಡಗಿನ ಅವಶಿಷ್ಟಗಳನ್ನು ಸಂದರ್ಶಿಸಲು ಹೋದಂತಹ ಒಂದು ತಂಡ ಬರೋಬ್ಬರಿ 10 ಕೋಟಿ ಖರ್ಚು ಮಾಡಿ ಶಬ್ಲೇಶನ್ ಎಂಬ ಮುಳುಗುವ ಹಡಗಿನಲ್ಲಿ ಯಾತ್ರೆ ಹೊರಟರು. ಇದ್ದಕ್ಕಿದ್ದಂತೆ ಆ ಹಡಗು ಕಣ್ಮರೆಯಾಯಿತು. ಆ ಸಂದರ್ಭದಲ್ಲಿ ಇಡೀ ಜಗತ್ತೇ ಸೈನ್ಸಿನ ಕಡೆಗೆ ತಿರುಗಿ ನೋಡಿತು. ಏನು ವಾಕ್ಯವನ್ನು ನೀಡುತ್ತಾರೆ, ಏನು ಪ್ರಸ್ತಾವನೆ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಟೈಟಾನಿಕ್ ತಜ್ಞ ಟಿಮ್ ಮೇಷನ್ ರವರು BBC ವರದಿಗಾರರೊಂದಿಗೆ ಬಂದು ಹೇಳಿದ್ದು, ಓ ಜನರೇ, ಸಮುದ್ರದ ಒಳಗೆ ಭೀಕರ ಕತ್ತಲೆ ಇದೆ. ಯಾರಾದರೂ ಮುಖಕ್ಕೆ ನೇರವಾಗಿ ಕೈ ಚಾಚಿದರೆ ಅದು ಅವರಿಗೆ ಕಾಣಲು ಸಾಧ್ಯವಿಲ್ಲ. ಇನ್ನು ನಾವು ಕುರ್ಆನಿನ ಕಡೆಗೆ ನೋಡೋಣ. ಸೂರಾ 140ನೇ ಸೂಕ್ತದಲ್ಲಿ ಅಲ್ಲಾಹನು ಸಮುದ್ರದ ಒಳಭಾಗ ಭೀಕರ ಕತ್ತಲೆ ಆವರಿಸಿದೆ ಎಂದು ಹೇಳಿದ ಬಳಿಕ ಇದಾ ಅಖ್ರಜ ಯದಹು ಲಂ ಯಕದ್ ಯರಾಹಾ, ಯಾರಾದರೂ ಮುಖಕ್ಕೆ ನೇರವಾಗಿ ಕೈ ಚಾಚಿದರೆ ಅವರಿಗೆ ಅದು ಕಾಣಲು ಸಾಧ್ಯವಿಲ್ಲ. ಎಂತಹ ಅದ್ಭುತ ನೋಡಿ. ಇಡೀ ಜಗತ್ತೇ ಸೈನ್ಸಿನ ಕಡೆಗೆ ಏನು ಹೇಳುತ್ತಾರೆ, ಏನು ವಾಕ್ಯವನ್ನು ನೀಡುತ್ತಾರೆ ಎಂದು ಕಾದು ಕುಳಿತಿರುವಂತಹ ಸಂದರ್ಭದಲ್ಲಿ 1400 ವರ್ಷಗಳ ಮುಂಚೆ ಕುರ್ಆನ್ ಪ್ರಸ್ತಾಪಿಸಿದಂಥ ಒಂದು ವಾಕ್ಯವನ್ನು ಈ ಜಗತ್ತಿನ ಮುಂದೆ ಒಬ್ಬ ವಿಜ್ಞಾನಿ ಹೇಳಬೇಕಾದರೆ ಕುರ್ಆನಿನ ಅದ್ಭುತದ ಬಗ್ಗೆ ಇನ್ನೇನು ಹೇಳಬೇಕು? ಪ್ರಿಯರೇ, ವಿಜ್ಞಾನ ಕಾಲಾತೀತವಾಗಿದೆ. ವಿಜ್ಞಾನವು ತನ್ನ ವಾದವನ್ನು ಹಿಂಪಡೆದಿದೆ. ನಿಮಗೆ ತಿಳಿದಿರಬಹುದು, ಒಂದು ಕಾಲದಲ್ಲಿ ವಿಜ್ಞಾನ ಪ್ಲೂಟೋವನ್ನು ಗ್ರಹವೆಂದು ಹೇಳಿತ್ತು, ಆದರೆ ಇಂದು ಗ್ರಹವಲ್ಲವೆಂದು ಹೇಳುತ್ತಾ ಇದೆ. ಒಂದು ಕಾಲದಲ್ಲಿ ಭೂಮಿಯ ಸುತ್ತ ಸೂರ್ಯನು ಸುತ್ತುತ್ತಾ ಇತ್ತು ಎಂದು ವಿಜ್ಞಾನ ಹೇಳಿತು, ಆದರೆ ಈಗ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ ಎಂದು ಹೇಳುತ್ತಾ ಇದೆ. ಆದರೆ ಒಂದು ಮಾತು ಹೇಳಲೇ, ಕುರ್ಆನ್ ಅವತೀರ್ಣಗೊಂಡು 1460 ವರ್ಷಗಳಾದರೂ ಕೂಡ ಇಷ್ಟರವರೆಗೆ ಒಂದೇ ಒಂದು ಅಧ್ಯಾಯ, ಒಂದೇ ಒಂದು ವಾಕ್ಯ, ಒಂದೇ ಒಂದು ಆಶಯ, ಒಂದೇ ಒಂದು ಪದಗಳು, ಒಂದೇ ಒಂದು ಅಕ್ಷರಗಳು, ಒಂದೇ ಒಂದು ಅಕ್ಷರದ ಕಾಗುಣಿತಗಳು ಬದಲಾವಣೆ ಆದಂಥ ಚರಿತ್ರೆಗಳಿಲ್ಲ, ಇನ್ನೂ ಕೂಡ ಬದಲಾಗುವುದಿಲ್ಲ. ಕಾರಣ ಕುರ್ಆನ್ ದೈವಿಕ ಗ್ರಂಥವಾಗಿದೆ. ಕುರ್ಆನಿನಲ್ಲಿ ಎಲ್ಲವೂ ಇದೆ. ಕುರ್ಆನಿನಲ್ಲಿ ಖಗೋಳ ಶಾಸ್ತ್ರವಿದೆ, ಕುರ್ಆನಿನಲ್ಲಿ ಭೌಗೋಳಿಕ ಶಾಸ್ತ್ರವಿದೆ, ಕುರ್ಆನಿನಲ್ಲಿ ವೈದ್ಯ ಶಾಸ್ತ್ರವಿದೆ. ನೀವು ಯಾವುದೆಲ್ಲ ಮೆನ್ಷನ್ ಮಾಡ್ತೀರೋ ಅವೆಲ್ಲವೂ ಕೂಡ ಕುರ್ಆನಿನಲ್ಲಿ ಇದೆ. ಎಂತಹ ಅದ್ಭುತ ನೋಡಿ. ಕುರ್ಆನಿನ ಒಂದಕ್ಷರಕ್ಕೆ 70 ಒಂಟೆಗಳು ಒರಿಯುವಷ್ಟು ವ್ಯಾಖ್ಯಾನ ಬರೆಯಬಲ್ಲ ಸಮರ್ಥ ಅದ್ಭುತ ಕಂಪ್ಯೂಟರ್ ಮೈಂಡ್ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುವಿನಿಂದ ಹಿಡಿದು ಇಬ್ನ್ ಸೀನಾ, ಇಮಾಮ್ ರಾಫಿ ರಲಿಯಲ್ಲಾಹು ಅನ್ಹುರಂತಹ ಮಹನೀಯರ ಪವಿತ್ರವಾದ ಹಸ್ತದಿಂದ ಸಾವಿರಾರು ಪುಟಗಳಿರುವ ನೂರಾರು ವ್ಯಾಖ್ಯಾನ ಗ್ರಂಥಗಳು ಹೊರ ಬಂದಿದ್ದೇ ಆದಲ್ಲಿ ಈ ಕುರ್ಆನಿನ ಜ್ಞಾನದ ಭಂಡಾರದ ಮುಂದೆ ಯಾವ ವಿಜ್ಞಾನವೂ ಕೂಡ ನಿಲ್ಲುವುದಿಲ್ಲ. ಪ್ರೀತಿಯ ಸಹೋದರರೇ, ಫಅತು ಬಿಸೂರತಿಂ ಮಿನ್ ಮಿಸ್ಲಿಹಿ, ನಿಮಗೆ ಸಾಧ್ಯವಿದ್ದರೆ ಕುರ್ಆನಿನಂತ ಒಂದು ಗ್ರಂಥ ಬೇಡ, ಕುರ್ಆನಿನಂತ ಒಂದು ಅಧ್ಯಾಯ ಅದು ಬೇಡ, ಕುರ್ಆನಿನಂತ ಒಂದು ಸೂಕ್ತ ನಿಮಗೆ ಸಾಧ್ಯವಿದ್ದರೆ ಅದನ್ನು ತನ್ನಿ ಎಂದು 1400 ವರ್ಷಗಳ ಮುಂಚೆ ಹೇಳಿದಂತಹ ಸವಾಲೊಡ್ಡಿದಂತಹ ಅದೇ ಸವಾಲುಗಳನ್ನು ಹಲವಾರು ಕಂಡಿಡಿತಗೊಂಡಂತಹ ಈ ಕಾಲಘಟ್ಟದಲ್ಲಿ, AI ಈ ಕಾಲಘಟ್ಟದಲ್ಲಿ ಅದೇ ಸವಾಲನ್ನು ಒಡ್ಡಿ ಮೈ ಸೆಳೆದು ನಿಂತಿದೆ ಕುರ್ಆನ್. ಆದ್ದರಿಂದ ಕುರ್ಆನಿನ ಮುಂದೆ ವಿಜ್ಞಾನ ಸಲ್ಲದು. ವಿಜ್ಞಾನಕ್ಕೆ ಮಿತಿಗಳಿದೆ, ಕುರ್ಆನಿನಿಗೆ ಮಿತಿಗಳಿಲ್ಲ. ಕುರ್ಆನ್ ಸಮಗ್ರ ಮಾತ್ರವಾಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.